ನಾಗರಹೊಳೆಯಲ್ಲಿ ಅವತ್ತು ನಾನು ಕೂತಿದ್ದಂತಹ ವಾಚ್ ಟವರ್ ಅಲ್ಲಿ ನನ್ನ ಎಡಗಡೆ ವ್ಯೂ ಲೈನ್ ಅಲ್ಲಿ ಒಂದು ಆನೆಗಳು ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ವು. 11 ಆನೆಗಳು ಬಂದು ಅದ್ರ ಮೇಟ್ರಿಯಾರ್ಕ್ ನಾಯಕಿ ಮುಂದೆ ನಡೀತಾ ಇತ್ತು. ಅದ್ರ ಹಿಂದ್ಗಡೆ ಉಳಿದಿದ್ದ ಆನೆಗಳೆಲ್ಲ ಅದೇ ಪಾತಲ್ಲಿ ನಡ್ಕೊಂಡ್ ಬರೋದು. ಅಲ್ಲೊಂದು ಉಪ್ಪಿನ ಗುಂಡಿ ಇರ್ತದೆ, ಅಂದ್ರೆ ಸಾಲ್ಟ್ ಲಿಕ್ ಅಂತ. ಮುಂಚೆ ಉಪ್ಪು ಹಾಕೋರು, ಪ್ರಾಣಿಗಳಿಗೆ ಉಪ್ಪು ಬೇಕು ಅಂತ ಹೇಳಿ. ಎಲಿಫೆಂಟ್ಸ್ ಆಲ್ಸೋ ನೀಡ್ ಸೋಡಿಯಂ. ದೇ ವಿಲ್ ಗೆಟ್ ದೇರ್ ಸೋಡಿಯಂ ಫ್ರಮ್ ಮಣ್ಣಿನಿಂದ. ಮೇಲ್ ಹಾಕೊಳ್ಳೋದು ತಮ್ಮನ್ನ ತಣ್ಣಗೆ ಮಾಡ್ಕೊಳ್ಳಿಕ್ಕೆ, ಆದ್ರೆ ತಿಂತವೆ ಮಣ್ಣನ್ನ. ಹೌದು. ಆದ್ರೆ ಅವ್ರಿಗೆ ಗೊತ್ತು ಯಾವ ತರ ಮಣ್ಣು ತಿನ್ಬೇಕು, ಎಲ್ಲಿ ತಿನ್ಬೇಕು, ಎಲ್ಲಿ ಉಪ್ಪಿನಾಂಶ ಇರ್ತದೆ ಮಣ್ಣಲ್ಲಿ ಅಂತ ಹೇಳಿ. ಮೇಟ್ರಿಯಾರ್ಕ್ ಅಂತ ಏನ್ ಕೇಳ್ತೀವಿ, ಗುಂಪಿನ ನಾಯಕಿಗೆ, ಅವಳಿಗೇನೋ ವಾಪಸ್ ಹೊರಡ್ಬೇಕು, ಈಗ ಸಮಯ ಆಯ್ತು ಅಂತ ಅನ್ಸುತ್ತೆ. ದೊಡ್ಡ ಆನೆ ಶುರು ಆದ್ರೆ ಅದ್ರ ಹಿಂದ್ಗಡೆ ಉಳಿದ ಎಲ್ಲ ಆನೆಗಳು ಅವು ಕಮ್ಯುನಿಕೇಟ್ ಮಾಡ್ತವೆ. ಏನು ಬರೀ ಕೂಗೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಏನಿಲ್ಲ, ವಿಜುವಲ್ ಕಮ್ಯುನಿಕೇಶನ್ ಇರ್ತದೆ ತುಂಬಾ. ದೇ ಹ್ಯಾವ್ ದೇರ್ ಓನ್ ಲ್ಯಾಂಗ್ವೇಜ್ ಅಂಡ್ ಸೈನ್ಸ್. ಹೋಗಿದ್ದು ಯಾಕೋ ಅರ್ಧ ದಾರಿಯಲ್ಲಿ ಆ ಮೇಟ್ರಿಯಾರ್ಕ್ ನಿಂತ್ಕೊಂಡ್ಬಿಡ್ತು. ವಾಪಸ್ ತಿರ್ಕೊಂಡು ನನ್ ಕಡೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಪೊದೆ ಹತ್ರ ಬಂದು ನಿಂತ್ಕೊಂಡು ಸೊಂಡ್ಲು ಎತ್ತಿತು. ಐ ರಿಯಲೈಸ್ ದಟ್ ಇಟ್ ವಾಸ್ ಕಮ್ಯುನಿಕೇಟಿಂಗ್. ಇದು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ. ಒಂದು 25 ಸೆಕೆಂಡ್ ಆದ್ಮೇಲೆ 3 ಪುಟ್ಟ ಆನೆಗಳು ಪೊದೆಯಿಂದ ಆಚೆ ಬಂತು. 3 ಆಚೆ ಬಂದ್ಮೇಲೆ ಅವುಗಳ ಬೆನ್ನ ಮೇಲೆ ಸೊಂಡ್ಲು ಹಾಕಿ ಒಂಥರ ತುಂಬಾ ಚೆನ್ನಾಗಿ ಕಂಫರ್ಟ್ ಮಾಡಿ ಆ 3 ಆನೆಗಳನ್ನ ಅವುಗಳಿಂದ ನಡ್ಕೊಂಡು ಹೋಗಿ ಕಾಡಿನೊಳಗಡೆ ಮರಿಯಾಯ್ತು. ನೋಡಿ, ಇಟ್ ವಾಸ್ ಸಚ್ ಅ ಲವ್ಲಿ ಮೂಮೆಂಟ್. ದ ಮೇಟ್ರಿಯಾರ್ಕ್ ರಿಯಲೈಸ್, ಆ ಆನೆಗೆ ಗೊತ್ತಾಯ್ತು ಆ 3 ಮರಿಗಳು ಅಲ್ಲೇ ಎಲ್ಲೋ ಉಳ್ಕೊಂಡ್ಬಿಟ್ಟಿದಾವೆ, ನಮ್ ಜೊತೆ ಬಂದಿಲ್ಲ ಅವು ಅಂತ. ದಟ್ ಶೋಸ್ ದ ಫ್ಯಾಮಿಲಿ ಬಾಂಡಿಂಗ್ ಎಲಿಫೆಂಟ್ಸ್ ಹ್ಯಾವ್.